ರಾಜಕಾರಣದಲ್ಲಿ ನ್ಯಾಯ ಅನ್ಯಾಯಗಳು ಕೆಲವು ಸಂದರ್ಭದಲ್ಲಿ ನಡೆಯುತ್ತಿರುತ್ತವೆ. ಕೊನೆಯಲ್ಲಿ ಅದನ್ನು ಜನರು ತೀರ್ಮಾನಿಸುತ್ತಾರೆ. ಈ ಬಾರಿ 28 ಕ್ಷೇತ್ರಗಳನ್ನು ನಾವು ಗೆಲ್ಲುತ್ತೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಹೇಳಿದರು. ಅವರು ಸಿದ್ದಾಪುರ ತಾಲೂಕಿನ ಮನ್ಮನೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬಿಜೆಪಿಯವರು ಇನ್ನೂ ಸುಳ್ಳು ಹೇಳುತ್ತಿರುವುದನ್ನು ಮುಂದುವರಿಸುತ್ತಿದ್ದಾರೆ. ಸತ್ಯವನ್ನ ಯಾವಾಗ ಹೇಳುತ್ತಾರೋ ಎನ್ನುವಂತಹದ್ದು ಪ್ರಶ್ನೆಯಾಗಿದೆ ಎಂದು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯನ್ನು ಬಹಳ ವರ್ಷದಿಂದ ಕಾಡ್ತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಯ ನಂತರ ನಾವೆಲ್ಲವೂ ಸಹ ಚರ್ಚೆ ಮಾಡಿ ಪರಿಹಾರಗಳನ್ನು ಹೊಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಮಾಡ್ತಾರೆ ಅನ್ನೋ ಭರವಸೆ. ಕರ್ನಾಟಕ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಕ್ಷೇತ್ರಗಳನ್ನು ನಿರ್ಲಕ್ಷ್ಯ ಮಾಡಿರಲಿಲ್ಲ. ನಾವೇನಾದರೂ ನಿರ್ಲಕ್ಷ್ಯ ಮಾಡಿದರೆ ರಾಷ್ಟ್ರ ಈ ಮಟ್ಟಕ್ಕೆ ಬೆಳೀತಾ ಇದೆ. ಏನು 65 ವರ್ಷಗಳ ಕಾಲ ನಾವು ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ, ಅದರ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ನರೇಂದ್ರ ಮೋದಿ ಅವರು ಮಾಡ್ತಾ ಇರೋರು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಯಾವುದೇ ಕ್ಷೇತ್ರವನ್ನು ನಾವು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದಲ್ಲ. ಅದು ಈ ಕ್ಷೇತ್ರದಲ್ಲಿ ನೀವು ಕಾರವಾರ ಸೀಬರ್ಡ್ ಆಗಲಿ ಯಾವುದೇ ವಿಚಾರಗಳಲ್ಲಾಗಲಿ ದೊಡ್ಡ ಕೊಡುಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಅವರು ಸಹ ಕೊಡುತ್ತೆ. ಕಿತ್ತೂರು ಖಾನಾಪುರ ಈ ಕ್ಷೇತ್ರಕ್ಕೆ ಒಳಗೊಂಡಿರುವುದರಿಂದ ಬೇರೆಯವರು ಎಂದು ಭಾವನೆ ಇಲ್ಲ. ಪಕ್ಷ ಕ್ಷೇತ್ರಕ್ಕೆ ಒಳಪಡುವವರನ್ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ. ಈ ಬಾರಿ 28 ಕ್ಷೇತ್ರಗಳನ್ನು ನಾವು ಗೆಲ್ಲುತ್ತೇವೆ ಅನ್ನುವಂತಹ ವಿಶ್ವಾಸ ನಮಗಿದೆ ಎಂದು ಹೇಳಿದರು. ನಾವು 28 ಕ್ಷೇತ್ರಕ್ಕೆ 25 ಕ್ಷೇತ್ರವನ್ನು ಗೆಲ್ತೀವಿ. ಶಿವಕುಮಾರ್ ಅವರು ಭಾಳ ಕೆಲಸ ಮಾಡಿದ್ದಾರೆ. ಲೋಕಸಭಾ ಮಾಜಿ ಲೋಕಸಭಾ ಸದಸ್ಯರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅನ್ನೋದು, ಚುನಾವಣೆ ಸಂದರ್ಭದಲ್ಲಿ ಇನ್ನೇನೇನೋ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ತೀರ್ಮಾನ ಕೊಟ್ಟಿರೋದ್ರಿಂದ ಮುಂದಿನ ಕಾಲದಲ್ಲಿ ಏನೇನಾಗುತ್ತೆ ನೋಡಿ ಹೇಳಿ ಬರೋದಿಲ್ಲ. ನಾವೊಂದು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾವ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಅದು ಈಗ ಕಣಗಾಳೆ ಹೊಂದಿದ್ದಾರೆ. ಅದಾದ ನಂತರ ಬಾಕಿ ರಾಜಕೀಯ ಏನಿದ್ರೂ ಸಹ ರಾಷ್ಟ್ರವನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ನಡೆಸ್ಕೊಂಡು ಹೋಗಬೇಕು, ಸಂವಿಧಾನ ಉಳಿಸ್ಕೊಂಡು ಹೋಗಬೇಕು, ಪ್ರಜಾಪ್ರಭುತ್ವ ಉಳಿಸ್ಕೊಂಡು ಹೋಗಬೇಕು, ಜಾತ್ಯತೀತ ತತ್ವವನ್ನು ಉಳಿಸ್ಕೊಂಡು ಹೋಗಬೇಕು. ಏನು ಮಹಾತ್ಮ ಗಾಂಧಿಯವರ ಒಂದು ವಿಚಾರಧಾರೆ ಇದು, ಸರ್ವಧರ್ಮ ಸಮಭಾವ, ಇದನ್ನು ನಾವು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಇದನ್ನು ಮೊದಲು ಮಾಡಿ ಆನಂತರ ರಾಜ್ಯಕ್ಕೆ ಬರ್ತೀವಿ. ದಿವಾಕರ್ ನಾಯ್ಕ್, ನುಡಿಸಿರಿ ನ್ಯೂಸ್, ಸಿದ್ದಾಪುರ.